ಅವ್ರು ಡ್ಯೂಟಿಗೆ ಹೊಂಟಾರ. ಎಷ್ಟೋ ದಿನದ ಮ್ಯಾಗ ಇವತ್ತು ಡ್ಯೂಟಿಗೆ ಹೊಂಟಾರ. ಹೌಸ್ ದಿಸ್ ಫೀಲ್ ಬಾ ಬಂದೈತೆ ನೋಡ್ರಿ. ಅದು ಇವತ್ತು ಮತ್ತು ಕಂಪ್ನಿಗೆ ಹೋಗ್ಯಾರ ಇವತ್ತು ಕೆಲ್ಸಕ್ಕೆ. ಹೇಳಿದ್ನಲ್ಲ ಬೆಳಗ್ಗೆ ಇಷ್ಟು ಹೆಲೋ ಫ್ರೆಂಡ್ಸ, ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಹಾಗೆ ಅದ್ದೀರಿ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಎಷ್ಟು ಚಂದ ಗಿಡಗಳಾಗ್ಯಾವು. ನೀರು ಹಾಕೈತ್ರಿ. ಇವತ್ತು ಹಾಕಿಲ್ಲ, ಇನ್ನೂ ಹಾಕಬೇಕು. ಇಲ್ಲಿ ನೋಡ್ರಿ ನಮ್ಮನೆಯವ್ರು ಪಾಲಕ್ ಹಾಕ್ಯಾರ. ಏನು ಕಡ್ಕೊಂಡು ತಿಂದವೋ ಗೊತ್ತಿಲ್ಲ. ಎಲ್ಲ ಪಾಲಕ್ನಾಗ ಕಡ್ಕೊಂಡು ತಿಂದವು. ಎಲಿನ ಬರೀ ಎಲಿ 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 ಅಷ್ಟೇ ತಿಂದವು ನೋಡ್ರಿ. ಶಾಣೆ ಅದಾವೆ. ಎಷ್ಟು ಚಂದ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಎಲೆ ಆಗಿತ್ತು ರೀ ಪಾಲಕ್. ನೋಡ್ರಿ ಇಲ್ಲಿ ಎಲ್ಲ ಕಡ್ಕೊಂಡು ತಿಂದವು. ಒಂದೇ ಒಂದಂದ್ರೆ ಹೂವು ಆಗೈತಿ. ವಾತಾವರಣ, ಬೆಳಗಿನ ವಾತಾವರಣ ಹಿಂಗೈತೆ ನೋಡ್ರಿ. ಸಿಕ್ಕಾಪಟ್ಟೆ ಹೊಲಸ್ರಿ ನಮ್ಮ ಮನೆ ಮುನ್ನಾರಂತೂ. ಮನೆ ಮುಂದೆ ಇವೆಲ್ಲ ಬಾಳೆ ಎಲಿದು ದಿಂಡ ಹರಿದು ಅದು ಒಂದೊಂದೇ ಪದ್ರ ಬಿಚ್ಚಿ ಬಿಚ್ಚಿ ಮತ್ತೆ ಒಣಗಕ್ಕೆ ಹಾಕಿ ಆಮೇಲೆ ಬಾಳೆ ಎಲಿನ ಇದ್ರಾಗ ಹಾಕಿ ಸುಡ್ತಾರೆ ನೋಡ್ರಿ. ಇಲ್ಲಿ ನೀರು ಕಾಸಲ್ಲಿ ನೋಡ್ರಿ, ಇಲ್ಲಿ ನೀರು ಕಾಸಲ್ಲಿ ಸುಡ್ತಾರೆ. ಹಿಂಗೆ ಒಳಗಡೆ ಬಂದರೆ ಫ್ರೆಂಡ್ಸ ಉತ್ತಪ್ಪ ಮಾಡಿದ್ದೆ. ಏ ಮಸ್ತಾಗೈತಿ, ತಿನ್ಸ್ರಿ ಉತ್ತಪ್ಪ. ಓಮು ಕಾವನು ತಿನ್ನಪ್ಪಜ್ಜಿ. ಇದು ಇದ್ರ ಹಂಚಿನಾಗ ಹಾಕಿನ್ರಿ, ಲಘು ಎದ್ದೇಳಲ್ಲ. ಯಾಕಂದ್ರೆ ಇದು ದೋಸೆದ ಹಂಚು ನಂದು. ಇದು ಏನಾದರೂ ಫ್ರೈ ಅದು ಹೋಗೈತ್ರಿ. ಇದು ಹಂಚು ಫ್ರೈ ಅದು ಮಾಡಕ್ಕೆ ಬರ್ತಂತೇಳಿ ಇಟ್ಟಿದ್ನಲ್ಲ. ಎರಡು ಸಂಬಂಧ ಯಾಕೆ ಅದ್ರಾಗ ಹಾಕಲಿ ಅಂತೇಳಿ ಇದ್ರಾಗ ಹಾಕೀನಿ. ಒಂದು ಬಂದೈತ್ರಿ ಚಂದಾಗ. ಇದು ಹೆಂಗೆ ಬರುತ್ತಾ ಗೊತ್ತಿಲ್ಲ ಈಗ. ಅಯ್ಯಮ್ಮ, ಹಾಗೆ ಮಕ್ಕಳಿಗೆ ಇಲ್ಲಿ ರಾಗಿದು ಮಾಡಿಟ್ಟು ನೋಡ್ರಿ. ತೆಗಿತೀನಿ ತಡ್ರಿ. ನೋಡ್ರಿ ಬರುತ್ತಾ, ಒಂಚೂರು ಲೇಟಾಗಿ ಬರುತ್ತಾ. ಒಂದೇ ಕೈಲಿ ಆಗಲಿಲ್ಲ, ಅದು ಸ್ವಲ್ಪ ಹಿಡಿಬೇಕಿತ್ತು. ಹಾಗಾಗಿ ಇಲ್ಲಿ ಮಕ್ಕಳಿಗೆ ರಾಗಿದು ಮಾಡಿಟ್ಟೀನಿ. ನಮ್ಮ ಮನೆಯವ್ರಿಗೆ ಒಂದಿಷ್ಟು ಅನ್ನ ಇತ್ತು ರೀ, ಅದನ್ನು ಒಗ್ಗರಣೆ ಹಾಕಿಕೊಟ್ಟೆ. ಒಂದು ಉತ್ತಪ್ಪ ಹಾಕಿದ್ನಿ, ಅವ್ರು ತಿನ್ನಲಿಲ್ಲ. ಓಂಕಾರ ಅದಾನೇನದನ್ನು ಓಮ ನೋಡ್ರಿ. ನಮ್ಮ ಮನೆಯವರು ರೆಡಿ ಆಗ್ಯಾರ ಡ್ಯೂಟಿಗೆ. ಒಳಗೆ ಬಾ ಓಂಕಾರ, ಒಳಗೆ ಬನ್ನಿ. ಅವ್ರು ಡ್ಯೂಟಿಗೆ ಹೊಂಟಾರ. ಎಷ್ಟೋ ದಿನದ ಮ್ಯಾಗ ಇವತ್ತು ಡ್ಯೂಟಿಗೆ ಹೊಂಟಾರ. ಹೌಸ್ ದಿಸ್ ಫೀಲ್? ನೀನು ಡ್ಯೂಟಿಗೆ ಹೋಗಿ ಅಪ್ಪ ಆಗತ್ತೆ ಈಗ. ತಿನ್ನ. ಇಬ್ರು ತಯಾರಿಗ ನೋಡ್ರಿ ಅವರು. ಇಲ್ಲೇ ನಿಂತು ಬಾಯ್ ಮಾಡ್ರಿ. ತಡ್ ಪಪ್ಪ ಡ್ಯೂಟಿ ಹೊಂಟಾರ. ಬರ್ರಿ, ಏರೋಪ್ಲೇನ್ ಬಂತು. ಬರ್ರಿ ಬರ್ರಿ. ನೋಡಿ ನಮ್ಮ ಶ್ರೀ ಓಂಕಾರ ಕೈ ಕಟ್ಕೊಂಡ. ನಾನಂತೂ ಬರಂಗಿಲ್ಲ. ಹೋಗಂಗಿದ್ರು ಹೋಗು. ಅಯ್ಯ. ಹಲೋ ಫ್ರೆಂಡ್ಸ, ಬರ್ರಿ ಸದ್ಯಕ್ಕೆ ನಾನು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಲಾಗ್ ನೋಡ್ರಿ. ಮೊನ್ನೆ ತೋರಿಸಿದಂಗ ನಿಮ್ಗೆ ನಮ್ಮ ಮನೆಯವ್ರಿಗೆ ಕೈ ಕಟ್ಟಾಗಿತ್ತು ಅಂತೇಳಿ ತೋರಿಸಿ ಎಷ್ಟು ಬಾ ಬಂದೈತೆ ನೋಡ್ರಿ. ಅದು ಇವತ್ತು ಮತ್ತು ಕಂಪ್ನಿಗೆ ಹೋಗ್ಯಾರ ಇವತ್ತು ಕೆಲ್ಸಕ್ಕೆ. ಹೇಳಿದ್ನಲ್ಲ ಬೆಳಗ್ಗೆ ಇಷ್ಟು ದಿನದೊಳಗೆ ಇವತ್ತು ಹೋಗ್ಯಾರ ಕೆಲ್ಸಕ್ಕೆ ಅಂತೇಳಿ. ಹಾಗಾಗಿ ಮತ್ತು ಅಲ್ಲೇ ಅವರ ಕಂಪ್ನಿ ಒಳಗೇ ಒಂದು ದವಾಖಾನೆಗೆ ಐತಿ. ಅಲ್ಲಿ ತೋರಿಸ್ಕೊಂಡು ಸ್ವಲ್ಪ ಬ್ಯಾಂಡೇಜ್ ಮಾಡ್ಕೊಂಡಾರ. ಬಾವು ಮುಂಜಾನೆಕಿನ ಈಗಿನಕಿನ ಮುಂಜಾನೆ ಫುಲ್ಲು ಒಂಥರ ಇದು ಇತ್ತು. ಒಂದು ಸ್ವಲ್ಪ ಕಮ್ಮಿ ಆಗ್ಯದಂತ ನಾ ಅಂತೀನಿ. ನಮ್ಮ ಮನೆಯವ್ರು ಇಲ್ಲ ಅಂತ ಅವ್ರು ಅಂತಾರ. ಕರೆ ಕಮ್ಮಿ ಆಗೈತೆ, ಆಗೋದೇನ. ಮತ್ತು ಇಲ್ಲಿದು ಇದನ್ನೊಂದು ತೋರಿಸಿದ್ದಾರೆ ನಿಮಗೆ. ಎಷ್ಟು ಪೆಟ್ಟಾಗಿ ಇದಾಗೈತೆ ನೋಡ್ರಿ ಅಂತೇಳಿ. ನರ್ಲಿ ಹೆಂಗೆ ಕಾಣುತ್ತೆ ನೋಡ್ರಿ, ಗೊತ್ತಿಲ್ಲ. ಇಲ್ಲ ಇವತ್ತೆಲ್ಲ ಉದುರಿತೀರಿ, ಅದು ಕಟ್ಟಾಯಿತು. ನೋಡ್ತಿರ್ಬೋದು ನೀವು. ನೋಡ್ರಿ ಇಲ್ಲಿ ಏನೂ ಇಲ್ಲ. ನಾನಂದೆ ಅದೆಲ್ಲ ಆಗಿದ್ದು ಪಜಿತಿ ನೋಡಿದ್ರೆ ಇನ್ನೊಂದ್ಸಲ ಕೂದಲ ಇಲ್ಲಿ ಕಟ್ ಅಂತ ಏನಪ್ಪ ಅಂತ ನಾ ಅಂತೀನಿ. ಅದು ಇನ್ನೊಂದ್ಸಲ ಬೆಳೀತಂದ್ರೆ ಕಟ್ ಅನ್ನೋದೇ ಅಪ್ಪ. 4 ದಿನ ಒದ್ದಾಡೋದು ಹೋಗುತ್ತಂದ್ರೆ ಬೇಸಿ. ಇಲ್ಲ ಅಂದ್ರೆ ನಮ್ಮ ಶ್ರೀ ಓಂಕಾರ ಜಗ್ಗುದೆ ಕಿರಿ ಏನಂತೇಳಿ ನಿಮ್ದು ಸ್ಟೈಲ್ ಏನು ಕಟ್ತಾರಲೇ ಇನ್ನ ಬಂದು ಏನು ಕಾಡ್ತಾರಲೇ ಅವರು
ಏನಾರ ಹೊರಗಾರ ಕುಂತಿರ್ಲಿ, ನಾನು ಎದ್ರಿಗಾರ ಇರಲಿ ಎದ್ರಿಗಿರ್ಲಾರ ಇರಲಿ, ನಾನು ಅಡ್ಗೆ ಒಳಗೆ ಅಡ್ಗೆ ಮಾಡ್ತಿದ್ರು ಅವ್ರು 3 ಮಂದಿಯಲ್ಲಿ ಹೊರಗಡೆ ಕುಂತಿದ್ರು, ನಾನಲ್ಲಿ ಒಳಗೆ ಅಡಿಗೆ ಮಾಡಕತ್ತಿದ್ರು ಅವ್ರು ಇಬ್ಬರನ್ನ ಕರ್ಕೊಂಡು ಅಲ್ಲಿ ಹೊರಗೆ ಕುಂತ್ಕೊಂಡು ಆಟ ಆಡ್ಸಕತ್ತಿದ್ರು ಕೂಡ ಅವ್ರು ಏನಾರು ಮಾಡ್ತಿರ್ಲಿ, ಏನು ಕೊಡ್ತಾರಲ್ಲ ಇವರು ಇದೊಂದು ಡೈಲಾಗ್ ಒಟ್ಟ ನಂದು ನಡಬರಕ ತಗೊಂಡ್ಬಿಡ್ತಿದ್ರು ಅವರು. ಇದು ಜಗತ್ತಿದ್ದಲ್ಲಿ ಎಲ್ಲೋಗಿತ್ತಿದ್ದು ಪಪ್ಪ ಅಂದ ಎಲ್ಲೋಗಿತ್ತಿದ್ದು ಸರಿ ಎಲ್ಲೋಗಿತ್ತಿದ್ದು ಇಲ್ಲಿ ಏನೋ ಇತ್ತು ಎಲ್ಲೈತದು ಜಗತ್ತಿದ್ಯಲ್ಲ ನಿನ್ಸ ಕಾಟದ ಸಂಬಂಧ ಅದು ಪಾಪ ಕುಲ ಕಟ್ಕೊಂಡು ಇದೇ ಮಾಡ್ಕೊಂಡು ಬಿಚ್ಚಿದ್ದು. ಬರೇ ಪಟಾಕಿ ಅದ್ರದ್ದು ಹಚ್ಚಿದ್ದೆ. ಹೆಂಗಿತ್ತಪ್ಪ ಇವತ್ತು ಇಷ್ಟು ದಿನ ಗ್ಯಾಪ್ ಕೊಟ್ಟು ಕಂಪ್ನಿಗೆ ಹೋಗಿ ಬಂದಿದ್ದು? ಹೌ ಇಸ್ ದಿಸ್ ಯುವರ್ ಫೀಲಿಂಗ್? ಹೊಸ ಎಕ್ಸ್ಪೀರಿಯನ್ಸ್ ಅಂದಂಗೆ 3 ತಿಂಗಳು ಏಕ ಕೆಲಸ ಹೆಂಗ ಅನಿಸ್ತು ವಜ್ಜ? ಕೆಲಸ ಕೊಟ್ಟಿಲ್ಲ, ಜಾಸ್ತಿ ಕೊಟ್ಟಿಲ್ಲ. ಒಂದು ಎಲ್ಲ ಸುಮ್ಮ ಅಲಿಟಿ ಅಂತ ಮಾಡೋದು ಸುಮ್ಮನೆ ಜಾಸ್ತಿ ಏನು ಕೊಟ್ಟಿಲ್ಲ ಕೆಲಸ. ಹಂಗೈತೆ ನೋಡ್ರಿ, 3 ತಿಂಗಳು ಕಂಟಿನ್ಯೂ ಎಲೆಕ್ಷನ್ ಡ್ಯೂಟಿ ಇರೋದ್ರಿಂದ 3 ತಿಂಗಳು ಆರಾಮ್ ಊರಿಗೆ ಹೋದ್ರೆ ಎಷ್ಟು ಮಸ್ತ್ ಅನಿಸ್ತೈತಲ್ಲ. ಆದ್ರೆ 1 ತಾಸರ ಹೋಗಿ ಬರ್ಬೇಕಿತ್ತಲ್ಲ, ಅದು ಒಂದು ಸೂಟಿ ಕೊಡೋದೇ ಎಲೆಕ್ಷನ್ ಡ್ಯೂಟಿ ಸಂಬಂಧ ಕೊಟ್ಟಾರಿ. ಇನ್ನು ಊರಿಗೆ ಹೋಗಿ ಕುಂತು ಏನು ಮಾಡ್ಬೇಕು ನಾವು? ಒಟ್ಟು ಅವ್ರು ಯಾವಾಗ ಬಾ ಅಂತಾರೆ ಅವಾಗ ಹೋಗ್ಲೇಬೇಕಿತ್ತು. 1 ತಾಸಾದರೂ ಒಟ್ಟು ಆಫೀಸಿಗೆ ಹೋಗಿ ಬರಬೇಕಿತ್ತು. ಹಾಗಾಗಿ ಎಲ್ಲಿ ಊರಿಗೆ ಹೋಗೋದಾಗಲಿಲ್ಲ, ಏನಾಗಲಿಲ್ಲ. ಆದ್ರೆ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಹೆಂಗೆ ಅನಿಸ್ತಪ್ಪ ನಿನಗೆ? ಚಲೋ ಅನಿಸ್ತು. ತಡೆಯಪ್ಪ ಕುಂದಿರ್ತೀನಿ, ಕೈ ನೋಸ್ತದ. ಆಪು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಹೆಂಗೆ ಅನಿಸ್ತು? ಫಸ್ಟ್ ಟೈಮ್ 3 ತಿಂಗಳು ಕಂಟಿನ್ಯೂ ಮನೆಯಾಗಿದ್ದೆ. ಅದೊಂದೇನೋ ಎಕ್ಸ್ಪೀರಿಯನ್ಸ್. ಈ ಥರ ಇಷ್ಟು ಫ್ಯಾನ್ ಏನು ಅದ ಎಕ್ಸ್ಪೀರಿಯನ್ಸ್ ಭಾಳ ದಿವಸದ ರೀ. 3 ತಿಂಗಳು ಕಂಟಿನ್ಯೂ ಮನೆಯಾಗದೀನಿ ಅಂದ್ರೆ ಇವ್ರು ಎಷ್ಟು ಮಸ್ತಿ ಮಾಡ್ತಾರ ಗೊತ್ತಿದ್ದಿಲ್ಲ ನಿನಗೆ. ನಾನು ಎಷ್ಟು ತಡ್ಕೊತೀನಿ ಅನ್ನೋದು ಗೊತ್ತಿದ್ದಿಲ್ಲ. ಆದ್ರೆ ಗೊತ್ತಿತ್ತು ಇಲ್ಲನಲ್ಲ. ಅಷ್ಟು ನಾ ಸಾಯಂಕಾಲ 7-8 ಗಂಟೆ ಬರ್ತಿದ್ದಲ್ಲ, ಅಷ್ಟೇನು ಇದ್ದಿದ್ದಿಲ್ಲ. ಆದ್ರೆ ಮಾಡ್ಬಿಟ್ಟು ಹೋಗ್ತಾರೆ ಇವ್ರ ಜೊತೆ. ಇವ್ರು ಸಂಭಾಳಿಸಿದ್ರೆ ಒಂದು ಭಾಳ ಕಠಿಣ ಆಗುತ್ತೆ. ಆ ಕಡೆ ಹೋದ್ರು ಈ ಕಡೆ ಹೋದ್ರು, ಎಲ್ಲಿ ಹೋದ್ರು ಹೋದ್ರು ಅವ್ರದ್ದು ಹೊರಗೆ ಅಡ್ಡಾಡ್ದ ಒಂದು ಕಡೆ ನಿಂತವ್ರು ಇವರು ಓಡಾಡ್ದು ಮ್ಯಾಗ ಹೋಗೋದು ಕೆಳಗೆ ಆ ಕಾಡಿ ಮಾಡಿಬಿಟ್ಟಕ್ಕಿತ್ತು. ಮುಂಜಾನೆ ಎದ್ದ ನಿವ್ದ ಏನು ಡ್ಯೂಟಿ ಇಲ್ಲ ಏನಿಲ್ಲ. ಬೆಳಗ್ಗೆ ಎದ್ದು 8 ಗಂಟೆ ಹೇಳೋದು, ಒಂದು ಚಾಯ್ ನಾಷ್ಟ ಇಷ್ಟ ಮಾಡಿ ಒಮ್ಮೆ ಅನಿಸಿತ್ತು ಯಪ್ಪ ಕಂಪ್ನಿಗೆ ಹೋಗುದ ಬೇಷಪ್ಪ ಇವ್ರು ಕಾಟ ಅಂತೇಳಿ. ಭಾಳ ಸತ್ಯ ಅನಿಸಿತ್ತು ಸುಳ್ಳು ಕೇಳ್ಬೇಕು. ಜಗಳದ ಮತ್ತೆ ಹಂಗೆ ಅವ್ರ ಸಂಬಂಧ ನಾನು ಜಗಳ ಆಡಿನ್ರಿ. ಸುಮ್ಮನೆ ಬಿಡ ಕಡೆ ಕಂಪ್ನಿ ಕೆಲ್ಸಕ್ಕೆ ಅಂತೇಳಿ ಹಂಗಾಗೈತ್ರಿ. ಏನು ಮಾಡೋದು? ನಾನು ಈಗ ಗೊತ್ತಾಯ್ತು ನನ್ನ ಕಷ್ಟ ಏನಂತೇಳಿ. ಕಷ್ಟ ಅನ್ನೋಕ್ಕೇನು ದೊಡ್ಡರಾದ್ರೆ ನನ್ನ ಇಡ್ಯಾರ ಯಾರು ಇಲ್ರಿ. ಯಾಕಂದ್ರೆ ಇಬ್ರು ಒಮ್ಮೆ ದೊಡ್ಡರಾಗ್ಬಿಡ್ತಾರೆ. ನಮ್ಗೆ ಅವ್ರಿಗೆ ಶ್ರೀಗೆ ಏನು ಭಾಳ ಗ್ಯಾಪ್ ಇಲ್ಲ. 1.5 ವರ್ಷಕ್ಕೆ 2 ತಿಂಗಳ ಕಮ್ಮಿನೇ ಐತಿ ಇಬ್ಬರು ನಡಬರ್ಕ ಅಂತರ. ಒಮ್ಮೆ ದೊಡ್ಡರಾಗ್ಬಿಡ್ತಾರ, ಟೆನ್ಷನ್ ಇಲ್ಲ. ಆದ್ರೆ ಈ ಸದ್ಯಕ್ಕೆ ಹಿಡಿದು ಭಾಳ ಕಷ್ಟ ಐತಿ. ಆದ್ರೆ ಈಗ ಶ್ರೀ ಮೊದಲಿಗಿಂತ ಭಾಳ ಕಿರಿಕಿರಿ ಮಾಡೋದು ಕಡಿಮೆ ಮಾಡ್ಯಾನ್ರಿ. ಈಗ ಭಾಳ ಕಡಿಮೆ ಮಾಡ್ಯಾನ. ಅದು ಓಮ ಯಾರಿಗೆ ಅಂದಲ್ಲ ಈಗ ಹೊರಗಂತಿದ್ದಾರೆ ನಮ್ಮ ಶ್ರೀ. ಅದು ಕಷ್ಟ ಹೇಳ್ಕೊಂಡ್ರಿ ಸದ್ದ ಹತ್ತಿವ್ ನಾವು ಸುಳ್ಳಲ್ಲ. ಇವು ಯಾಕೆ ಹಿಂಗ್ ಮಾಡ್ತಿರ್ಬೇಕಪ್ಪ ಎಲ್ಲ ಹುಡುಗರಂಗು ಯಾಕಿಲ್ಲ ಹತ್ತಿ. ನಾ ನಿಜಕ್ಕೂ ದೇವ್ರಿಗೆ ಏನೇನೋ ಮಾಡಿ ಒಟ್ಟ ಹೊರಗ್ರಿ ಹುಡುಗ ಒಟ್ಟ ಅಂಜಿಕಿದ್ದಿಲ್ಲ, ಅದ ಬಿದ್ದಿಲ್ಲ. ರಾತ್ರಿ ಗೊತ್ತ ನಿಂಗೆ ರಾತ್ರಿ ಹೆಂಗ್ ರಾತ್ರಿ 12-1 ಆದ್ರು 12 ಆಗ್ಲಿ ಒಂದು ಸಿಟ್ಟಿಗೆ ಎದ್ದು ನಡಿ ನೀನು ಬೂತ್ ಹಿಡ್ಕೊಂಡು ಹೋಗುತ್ತಂತೇಳಿ ಹೊರಗೆ ಹಾಕಿದ್ನಿ ಅಂತ ಅನ್ಕೋರಿ. ಇರ್ತಿದ್ದೇ ಇಲ್ಲ ಅದನ್ನ ನಾನು ತಾನ್ಕೊಂಡಿರ್ತಿದ್ದೆ. ಇರ್ತಿದ್ದೇ ಇಲ್ರಿ, ಓಡೋಗ್ಬಿಟ್ಟಿರ್ತಿದ್ದ. ಹಂಗ ರಚಿತರ ಮನಿಗಾರ ಅಲ್ಲಿ ಯಾರು ಇರ್ಲಿಕ್ಕೂ ರೋಡ್ನ್ಯಾಗ. ಈಗ ಹಂಗ ಹೋಗಂಗಿಲ್ಲ ಈಗ ರೋಡ್ನ್ಯಾಗ. ಈಗ ಹೌದಾ ಶ್ರೀ? ಈ ಸದ್ದ ಬಾಕ್ಲ ತೆಗಿ ಇಲ್ಲೇ ನಿಮ್ಮ ಮನಿ ಮುಂದೆ ಆಡ್ತೀನಂತ. ನಾ ಒಟ್ಟ ನಮಗ ನಿಮ್ಮ ಮನಿ ಮುಂದೆ ಆಡ್ತೀನಿ. ಬಾಕ್ಲ ತೆಗಿ ಬಾಕ್ಲ ತೆಗಿತೀನಿ ನಾನು ಅಂತೀನಲ್ರಿ. ಹೊರಗೆ ಹೋಗಂಗಿಲ್ಲ, ರೋಡಿಗೆ ಹೋಗಂಗಿಲ್ಲ, ನಮ್ಮ ಮನೆ ಮುಂದೆ ಆಡ ಅಂತೀನಲ್ಲ. ನಿಮ್ಮ ಮನೆ ಮುಂದೆ ಆಡ್ತೀನಿ ನಾವು. ಹಾಂ ಶ್ರೀ ಅವ ಕುದಿ ಹಾಕತ್ತ ನಾವು ಅಮ್ಮಗೆ ಹೊರಗೆ ಹೋಗಿ ಸದ್ದ. ನಿಜ ಹೇಳ್ತೀನಿ ರೀ, ನಾನು ಒಂದು ಟೈಮ್ದಾಗ ಇಷ್ಟು ಇಬ್ಬರು ಗಂಡ ಅಂತ ಚಿಂತೆನೂ ಮಾಡೀವಿ, ಹತ್ತೀವಿ. ನಮ್ಮ ಶ್ರೀ ಆ ಟೈಮ್ದಾಗ ಅಷ್ಟು ಏಟನ್ನು ತಿಂದಾನೆ. ಒಟ್ಟ ಹೊರಗ್ರಿ ಹುಡುಗ 12 ಅಲ್ಲಿ 1 ಅಲ್ಲಿ ಒಟ್ಟು ಎಚ್ಚರ ಇದ್ನು ಅಂದ್ರೆ ಬರೀ ಹೊರಗೆ. ಆದ್ರೆ ಎಚ್ಚರ ಇರೋದು ಮಾತ್ರ ಇನ್ನೂ ಬಿಟ್ಟಿಲ್ರಿ ಅವ. ಅದು ನಮಗೆ ತಪ್ಪಿಲ್ಲ. ನಾವು 1 ತನ ಟಿವಿ ನೋಡ್ಲಿ. ಒಟ್ಟ ಲೈಟ್ ಎಲ್ಲ ಲೈಟ್ ಬಂದ್ ಮಾಡಿ ಟಿವಿ ಬಂದ್ ಮಾಡಿ ನಾವು ಸುಮ್ಮ ಮಕ್ಕೊಂಡಾಗ ಅಷ್ಟೇ ಮಕ್ಕೋತಾನೆ.
ಬಗನ್ ಲೈಟ್ ಬಂದ್ ಮಾಡಿ ಟಿವಿ ಬಂದ್ ಮಾಡಿ ನಾವು ಮೊಬೈಲ್ ಹಿಡ್ಕೊಂಡು ಕುಂತ್ರು ಅವ್ ಮಕ್ಕಳಲ್ಲ ಅವ್ ಮೊಬೈಲ್ ನೋಡ್ಕೊಂಡ ಮುಕ್ಕೊಂಡಿರ್ತಾನ. 3 ತನಕ ಕುಂದ್ರಿ ನೀವು. ಒಂದಿನ ವಿಡಿಯೋ ಎಡಿಟ್ ಮಾಡೋ ಸಂಬಂಧ ನಾವು ನೋಡಿವಿ, ಒಂದಿನ ಯಾವುದೋ ಪಿಕ್ಚರ್ ಚಂದದ ಅಂತೇಳಿ 2 ತನ ಪಿಕ್ಚರ್ ನೋಡಿದ್ವಿ ಅಂದ್ರೆ 2 ತನೂ ಎದ್ದು ಕುಂತಾನ. ಅಂಥ ಮಗರಿ ಅವ. ಅದು ಒಂದು ತಪ್ಪಿಲ್ಲ. ಆದ್ರೆ ಹೊರಗು ಅವಾಗಿನ ಮಾತು ಬರ್ತಿದ್ದಿಲ್ಲ, ಸಣ್ಣವಿದ್ದಾರೆ. ಅವಾಗಂತೂ ಈ ಬಳ್ಳು ಮುರಿದು ಬಿಡ್ತೀನಿ ಅನ್ನಂಗ ಆಗ್ಬಿಟ್ಟಿತ್ತಲ್ಲ. ಈ ಅಂತಂದ್ರೆ ಈ ಬಳ್ಳು ಮುರಿತೀನಿ ಅನ್ನಂಗಾಗಿತ್ತು. ಏನೋ ಹೊರಗೆ ಹೋಗಿ ಏನಾಗ್ತಿದ್ನಂತ ಏನಾಗ್ತಿದ್ನ ಪಪ್ಪ ವರ ಪಪ್ಪ ವರ. ಈ ಒಟ್ಟಿ ಕೈ ಹಿಯ ಇನ್ನೂ ಭಾಳ ಸಣ್ಣವಿದ್ದಾರಿ ಫ್ರೆಂಡ್ಸ. ಅವಾಗ ಚಲೋ ಮಾಡಿದ್ದವ. ಎಲ್ಲ ದೇವ್ರ ಕೇಳೋದು ಮುಗಿತಿ, ಎಲ್ಲ ಮುಗಿತಿ. ಯಾಕೆ ಹುಡುಗ ಇಂಥ ಪರಿಯಪ್ಪ ಅನ್ನಷ್ಟು ಟೆನ್ಷನ್ ಇತ್ತು. ಈ ಸದ್ಯಕ್ಕೆ ಇಲ್ರಿ. ಆದ್ರೆ ಜಗಳ ಕೇಳ್ಬೇಕು, ಬರೀ ಜಗಳ ಕೇಳ್ಬೇಕು. ಓಂಕಾರನ್ ಪಿರೋದಿನ ಹೆಚ್ಚ್ರಿ ಈ ಸದ್ಯಕ್ಕೆ. ನಾ ಬಂದ ಊಟನೇ ಮೊದಲಿಗೆ ಕೆಲ್ಸಕ್ಕೆ ಹೋಗಂದಾಗ ಅಂತಿದ್ನಲ್ಲ, ಇನ್ನೇಗ ನಾನು ಮುಂಜಾನೆ ಸುಟ್ಟು ಹಿಡ್ದಿನಪ್ಪು. ಮುಂಜಾನೆ ಹೋದ ಈಗ 7ಕ್ಕೆ ಬಂದಿದ್ವಿ. ಒಂದು ಸ್ವಲ್ಪ ಅಡಿಗೆ ಮಾಡ್ತೇನೆ. ರೊಟ್ಟಿ ಮಾಡೋ ಮುಂದಾಗಾರ ಹಿಡ್ಕೊ. ಓಂಕಾರ ಜಗ್ಗವ್ ನನಗೆ ಅಲ್ಲಿ ಬಂದು ರೊಟ್ಟಿ ಮಾಡಾಗಾರ ಹಿಡ್ಕೋ ಅಪ್ಪು ಅಂತ ನಾನು. ಇವ್ರಿದ್ರ ಮುಂಜಾನೆ ಹೋದವ ಕೆಲ್ಸಕ್ಕೆ, ಈಗ ಬಂದಿನಿ ಒಂದು 5 ನಿಮಿಷ ಸುಮ್ಕೊಂಡ್ರಬಾರ್ದು ಅಂತ ನಾನು ಅಂತೀವ್ರು. ಮಕ್ಕಳಾಗೆ ಖುಷಿ ಅನ್ನೋದಕ್ಕಿಂತ ಇದು ಯಾರಿಗೆಲ್ಲ ಅನುಭವ ಆಗೈತೆ ಕಮೆಂಟ್ ಮಾಡಿ ಹೇಳ್ರಿ. ಆಗ್ಯಾವ ಅನ್ನೋದು ಖುಷಿ. ಬಂಗಾರ ಅಂತ ಮಕ್ಕಳು ಅದಾವ ಅನ್ನೋದೊಂದು ಖುಷಿ. ಆದ್ರೆ ಇಬ್ಬರು ನಡ್ಬಾರ್ಕ. ಇಬ್ರು ಒಮ್ಮೆ ಜಗಳನೇ ಆಡೋರು, ಒಮ್ಮೆ ನಗೋರು. ಅವ್ರಿಬ್ರು ಮಕ್ಕೊಂಡಾರ ಅಂದ್ರೆ ಏನಾರು ಒಂದು ಮಾತು ಎಬ್ಸ್ಕೋದ್ ಕುಂದ್ರಾರು. ಹಂಗಿತ್ತು. ಅವಾಗ ಅನಿಸ್ತಿತ್ತಿಲ್ಲ ನಿನಗೆ ಏನು ಮನ್ಯಾಗ ಇದ್ದು ಹುಡುಗರು ಹಿಡಿಯಕ್ಕೆ ಎಷ್ಟು ಇದು ಮಾಡ್ತೀನಿ ನಂಗೆ. ಮುಂಜಾನೆ ಹೋಗಿ ಈಗ ಬಂದಿನಿ ಕೆಲ್ಸಕ್ಕಂತ. ಎಲ್ಲ ಅನುಭವ ಅಲ್ರಿ. ನಾನು ನಿಜಾಗಿ ಹೇಳ್ತೀನಿ. ಈಗ ಹಾಲು ಕಾಸಿ ಇಟ್ರೆ ಬರೀ ಹಾಲು ಕುಡ್ಸೋದಾಗಲ್ರಿ ಅವ್ರ ಕೈಲಿಂದ. ಅವ್ರಿಗೆ ಒಮ್ಮೆ ನೀರು ಕುಡಿಯಲ್ಲ. ಬಾರಾಸರು ನೀರು ಕುಡಿಯಾಕತ್ತಿಲ್ವಾ, ಒಮ್ಮಗೆ ನೀರು ಕುಡಿಸ್ಬಾ ಅಂತೀರಿ. ಸರ್ದಿ ಮುನ್ಸುದರ ದೂರ ಹೋಗ್ತದೆ. ಅವ ಅಂದ್ರೂ ನನ್ನ ಮಾತು ಕೇಳೋದಲ್ರಿ. ಇನ್ನ ಕೇಳ್ತಾನೆ ನೀವು ಸ್ವಲ್ಪ. ಅವ ಅಂದ್ರೂ ಒಟ್ಟ ಏನಕ್ಕೆ ಕೇಳೋದಿಲ್ಲ ನನ್ನ ಮಾತು. ನೀರನ್ನು ಕುಡ್ಸಕ್ಕ ಸರು ಒಟ್ಟ ಕುಡಿಯಲ್ವಾ ನನ್ನ ಕೈಯಾಗ. ಸರು ಒಟ್ಟ ಕುಡಿಯಲ್ವ. ತಮ್ಮನ್ ತಾವು ಬಚಾವ್ ಮಾಡ್ಕೊಳಕ್ಕೂ ತಮ್ಮನ್ ತಾವ ಟೈಮ್ ಸಿಕ್ಕೈತ್ರಿ ನೋಡ್ರಿ. ಹಾಸಿಗೆ ಓಂಕಾರ ಮುಕ್ಕೊಂದನ ಶ್ರೀ ಎದ್ದಾನ. ತಮ್ಮನ್ ತಾವು ಬಚಾವ್ ಮಾಡ್ಕೊಳಕ್ಕೂ ನನ್ನ ಕರ್ದಾರ ಇವ್ರು. ಸುಳ್ಳಲ್ಲ. ಈ ಮೊನ್ನೆ ಕುಲ್ಲ ಕಟ್ಟಿದಾಗ ಅದು ಸ್ವಲ್ಪ ನೋವಾಗಿತ್ತು ನೋಡ್ರಿ. ಅದು ಭಾಳ ಗುಳ್ಳಿ ದೊಡ್ಡದು ಒಂದು ಗೋಲಿ ಗುಂಡ ಆದಂಗೆ ಆಗಿತ್ತಲ್ಲ. ಅದಕ್ಕೆ ಮಾತ್ರ ಹಬ್ಬ. ಮತ್ತದು ಹಂಗೆ ಸಾದ ಇದ್ದಾಗ ಜಗ್ತಿದ್ರು ಏನೂ ಅನ್ನಿಸ್ತಿದ್ದಿಲ್ಲ. ಈ ಜಗ್ಗು ಸಂಬಂಧ ಅವ್ರು ಬೇಸರ ಬಿಡ್ತಿತ್ತು. ಸುಮ್ ಕುಂತ್ರು ಒಟ್ಟ ಕುಂದಿಸ್ಕೊಡ್ತಿದ್ದಿಲ್ಲ. ಅವ್ರ ಫೋನ್ಯಾಗ ಮಾತಾಡಕತ್ರು ಜಗ್ಗುದು, ಅವ್ರು ಟಿವಿ ನೋಡ್ಕೊತ ಕುಂತ್ರು ಜಗ್ಗುದು, ಮಕ್ಕೊಂಡಾಗು ಕೈ ಆಡ್ಸೋದು. ಹಂಗಾಗಿ ಅದನ್ನ ಕಟ್ಟಿದ್ನಿ. ಅದು ನೋವಾಗಿತ್ತು. ಇಷ್ಟು ದಮ್ಮ ಆಗಿತ್ತಲ್ಲ. ದಮ್ಮ ಆಗಿಂದ ನಾನು ಹೊರಗೆ ಬಟ್ಟೆ ಒಣಗಾಕತ್ತೀನಿ. ನೀವು ಸರು ಬಾರ ನಾನು ಕಾಪಾಡ ಬಾ ಅಂತೇಳಿ ಒಲ್ ಬರೋದ್ರಾಗ ಸಿಟ್ಟು ಬಂದ್ಬಿಟ್ಟತಿ. ಕಣ್ಣ ನೀರು ಮ್ಯಾಗ ಅದಾವು. ಯಾಕಂತ ನಾ ಅಂತೀನಿ, ಇವನು ಜಗ್ಗಾಕೊಂಟಾನ್ರಿ, ಅವನು ಜಗ್ಗಾಕೊಂಟಾನ. ಒಬ್ಬರನ್ನಾದ್ರೆ ಬಿಡಿಸ್ಯಾರು. ಅದು ಒಂದು ಕೂಲಿ ಎಳಿಯಾಟ ಹಿಡ್ದೈತಿ. ಅದು ಅಷ್ಟು ಬ್ಯಾನಾಗಕತ್ತೈತಿ. ಗಸಕ್ಕನ ಎಲ್ಲಿ ಏನು ಮಾಡ್ತಾರ ಅನ್ನಂಗ ಅವ್ರಿಗೆ ಚಿಂತಿ. ಇಬ್ರು ಜಗ್ಗಾಡಕ್ಕೆ ನೋಡೋರು. ಅಲ್ಲಿಂದ ಬಂದು ಮತ್ತೆ ನಾ ಜಬರ್ಸಿದ್. ನನಗೆ ಅನ್ಸ್ತಾರೆ ಯಾಕೋ ಏನೋ ಗೊತ್ತಿಲ್ಲ. ಅವ್ರ ಪಪ್ಪಾಗೂ ಆಟ ಅಂಜಲ್ಲ. ನಿನ್ನ ಪಪ್ಪ ಇಷ್ಟ ಮಮ್ಮಿ ಇಷ್ಟ? ನಿನಗೆ ಯಾರು ಇಷ್ಟ? ಯಾರಿಷ್ಟ? ಚಂದಾಗಿ ಹೇಳ್ಬೇಕು ಮಾತಾಡ್ಸಿದ್ರು. ಯಾರಿಷ್ಟ? ಪಪ್ಪ ಇಷ್ಟ ಇಲ್ಲ? ಅಯ್ಯೋ ಪಾಪ. ಯಾರಿಷ್ಟ? ನೀನು ನನಗೆ ಇಷ್ಟ. ನೀನು ನನಗೆ ಇಷ್ಟ. ಓಂಕಾರಕ್ಕಿಂತ ಇವಾಗ ಭಾಳ ಇಷ್ಟ ನನಗೆ. ಯಾಕ? ಹೌದು. ಮೊದಲನೇ ಮಗ ಅನ್ನಕ್ಕೆ ಇಲ್ಲ ಯಾಕೋ ಏನು ಗೊತ್ತಿಲ್ಲ. ನನಗೆ ಭಾಳ ಇಷ್ಟ. ಹೊಡಿಬಾರ್ದು ಅಂತಾನೆ ಇವಾಗ ಹೊಡಿತೀನಿ ಜಾಸ್ತಿ. ಅವಾಗ ಅವ ಹೇಳ್ತೀನಲ್ರಿ ಓಂಕಾರ. ಇವಾಗ ಶ್ರೀನ ಅವನಿಗಿಂತ ಇವನಿಗೆ ಇವಾಗ ಜಾಸ್ತಿ ಹೊಡಿತೀನಿ ರೀ. ಪಾಪ ಇಷ್ಟ ಭಾಳ ಇಷ್ಟ ಆದ್ರೆ ಇವಾಗ ಹೊಡಿತೀನಿ. ಫಸ್ಟ್ನೇ ಮಗು ಅನ್ನೋದೊಂದು ಅದ ಪ್ರೀತಿನೇ ಬೇರೆ. ಅದು ಪ್ರೀತಿನೇ ಮಸ್ತಿ ಮಾಡ್ತಾನೆ. ಚಂದ ಇದು ಆಗ್ಕೊಂಡು ಅದ್ರ ಸಲಿಗೆ ಮತ್ತೆ ಹೊಡಿದೆ ಅಂತ ಚಿಂತೆ ಇಲ್ಲ. ನಾನು ಇದೆಯಲ್ಲ ಇವಾಗ ಚಂದ ಅಂತಂತ ಕೆಟ್ಟ ಚಟ ಕಲಿಬಾರ್ದು. ಚಂದಾಗ ಇರಬೇಕು. ಚಂದ ಶಾಣೆ ಆಗ್ಬೇಕು ಅನ್ನೋದು ಅಷ್ಟೇ ರೀ. ಅದ್ರ ಸಲಿಗೆ ನಾ ಈಗ ಬರೇ ಇರ್ಬಿ ಹಿಡಿದ್ನಿ. ಅದು ಏನೋ ಸ್ನೇಲ್ ಹಿಡಿದ್ನಿ. ಇದು ಯಾಕೆ ಹಿಡಿಯಕೈತಿ ಹೆಸ್ರಿ? ಮಮ್ಮಿ ಬೂ ಕುಡಿಸ್ತೀನಿ ಇವಕ್ಕ, ಮಮ್ಮಿ ಬೂ ಕುಡಿಸ್ತೀನಿ ಇವಕ್ಕ ಅಂತಾನ. ಅವು ಇಲ್ಲಿ ಮಳೆಗಾಲದಾಗ ಸ್ನೇಲ ಬರ್ತಾವಲ್ರಿ. ನಾವು ಬಸವಣ್ಣ ಅಂತೀವಿ, ನೀವೇನಂತೀರಿ ಗೊತ್ತಾಗಲ್ಲ. ಸ್ನೇಲ್ ಅಂದ್ರೆ ಗೊತ್ತಾಗತ್ತೆ ಅನ್ಕೋತೀನಿ. ಹಿಂಗೆ ಮಳ್ಯಾಗ ಬೀಳ್ತಾವ ನೋಡ್ರಿ. ಶಂಕದೊಳಗೆ ಇರ್ತಾವಲ್ಲ ಉದ್ದನ ಹುಳ. ಅವನ್ ಬಸವಣ್ಣ ಅಂತ ಕರಿತೀವಿ ನಾವು. ಅವನಂತೂ ಯಪ್ಪ ದೇವ್ರಿ. ಅವು ಹಿಂಗೆ ಶಂಕ ತಗೊಂಡೆ ಹಿಂಗೆ ಹೋಗ್ತಿರ್ತಾವ. ಅವ್ನು ಹಿಡಿದ್ಬಿಟ್ಟೇನೆ ಅವು ಒಳಗೆ ಹೋಗ್ಬಿಡ್ತಾವಲ್ಲ. ಅವು ಒಂಥರ ಮಜಾ ಅವ್ರಿಗೆ. ನಮ್ಮ ಶ್ರೀ ಓಂಕಾರ ಇಬ್ರು ಕೈಯಾಗ ಹಿಡಿತಾರೆ. ಅಂಜಿಕಿನಲ್ಲಿ ನಾವು ಬಸವಣ್ಣ ಅಂತೀವಿ. ಅವ್ರ ಕಡೆ ಏನಂತ ಗೊತ್ತಿಲ್ಲ.
ಬಸವಣ್ಣ, ನಾವು ಕರೀದು ಬಸವಣ್ಣ, 2 ಕೋಡ್ ಇರ್ತಾವೆ ಅದಕ್ಕೆ ಹಿಂಗೆ ಅಂತೇಳಿ ಸರ್ಕೈತಿ. ಮತ್ತು ಈ 3 ತಿಂಗಳದಾಗ ಮತ್ತೇನು ಅನುಭವ ಆಯ್ತು? ಮಕ್ಕಳು ಮಾಡೋದು ಅಂದ್ರೆ ಎಷ್ಟು ಕಷ್ಟ ಏನಂತಂದ್ರೆ ಮಕ್ಕಳು ಆಟ ಮಾಡೋದು ಏನು ಗೊತ್ತಾ, ಹಿಂಗೆ ಇವ್ರು ಡ್ಯೂಟಿಗೆ ಹೋಗಿರ್ತಿದ್ರು, ಇವರು ಹೋಗೋದ್ರಾಗನ ಇವ್ರಿಗೆ ನಾಷ್ಟ ಮತ್ತು ನಾನು ಮಾಡ್ಕೊಂಡು ಇವರಿಗೆ ಏನಾದರೂ ತಿನ್ನಿಸಿ ಇನ್ನೂ ಆದ್ರೂ ನಮ್ಮ ಶ್ರೀ 3 ವರ್ಷ ಅದನ್ನ ತಾಟ್ನೆ ಕೈಯಿಟ್ಟು ಉಣ್ಣೋದು ಗೊತ್ತಿಲ್ಲ ರೀ. ಮತ್ತು ನಾನು ಎಲ್ಲ ಚೆಲ್ಲಲ್ಲಿ ಏನಾರ ಮಾಡಲಿ, ಈ ವರ್ಷದಾಗ ಈ ಚೆಲ್ಲರ ಚೆಲ್ಲಿ ಏನಾರ ಮಾಡಲಿ, ನಾನು ಚೆಲ್ತನ ಲೇಟ್ ಆಗುತ್ತಾ ಅಂತ ಬಡ ಉಣಿಸಿ ನಾ ಕುಂದರ್ಸೋದಕ್ಕೆ ರೀ. ಹಾಗಾಗಿ ಇವ್ರು ಏನು ಮಾಡ್ತಾರೆ ತಡಿ ಅಂತೇಳಿ ಇದನ್ನು ಮಾಡೋದಕ್ಕೆ ಈ ವರ್ಷನ್ಯಾಗ ಅವಾಗ ಉಣ್ಸೋದು ಕಲಿಸಿ ಉಣ್ಣೋದು ಕಲೀಲಿ ಅಂತೇಳಿ ಎಲ್ಲ ಹಾಕ್ಕೊಟ್ಟಿನಿ, ಎಲ್ಲ ಮಾಡೀನಿ. ಸುಮ್ಮ ಕುಂದಿರ್ತಾನೆ ನೋಡ್ತಾ ಉಣ್ಣಲ್ರಿ, ಒಂದೊಂದ ಕಾಳು ನಮ್ಮ ಓಂಕಾರಿಗೆ ಹಾಕ್ಕೊಡ್ಬೇಕು ತಿನ್ನಿಸ್ಬೇಕು ಅಂತಂದ್ರೆ ಓಂಕಾರ ತಾಟ್ನ ಕೈ ಇಟ್ಟು ಹಿಂಗೆ ಕೈ ಎತ್ತಿ ತೋರಿ ಮಮ್ಮಿ ಗಂಧ ಮೊದಲು ಕೈ ತೊಳಿಬೇಕು. ಅವು ಯಾವಾಗ ಕೈಲಿ ಹೊಡ್ಬೇಕು ಗೊತ್ತಿಲ್ಲ. ಸ್ವಲ್ಪ ತಿಳಕಿ ಬಂದಿಂದ ಏನು ಮಾಡ್ತಾನೆ ನೋಡ್ಬೇಕ್ರಿ. ಹಂಗಾಗಿ ಮತ್ತು ಅದ್ರಾಗ ಅವ್ನು ಸಾಲಿಗೆ ಬಿಟ್ಟು ಬರೋದು ಒಳ್ಳೆ ಶ್ರೀನ 12 ಅನ್ನೋದ್ರಾಗ ನಂದು ಜಳಕ ಬಟ್ಟೆ ಏನಾದರೂ ಅನ್ನ ಸಾರು ಇಷ್ಟು ಮುಗಿಸಿ ನಾನು ಕರ್ಕೊಂಬರ್ಬೇಕು ಒಳ್ಳೆ 12 ಗಂಟೆಗೆ. ಇಷ್ಟೆಲ್ಲ ಮಾಡೋದ್ರಾಗನ ಅಬ್ಬಾಬವ ಏನು ಗೊತ್ತಿಲ್ಲ. ಇಲ್ಲಿ ಊರ ಕಡೆ ಎಷ್ಟು ಕೆಲಸ ಮಾಡ್ತೀವಿ ಏನೋ ಅನ್ಸಲ್ರಿ, ಇಲ್ಲಿ ಇಷ್ಟೇ ಕೆಲಸಕ್ಕೇ 1 ತಾಸು ಬಚ್ಚಲಕ್ಕೆ ಹೋದಂದ್ರೆ 1 ತಾಸು ಬೇಕ್ರಿ ಕಂಪಲ್ಸರಿ. ನನಗೆ ಎಲ್ಲವೂ ಬಟ್ಟೆ ಒಗೋದು ಬಾತ್ರೂಮ್ ತಿಕ್ಕಿ ನಾನು ಜಳಕ ಮಾಡಿ ಬರ್ಬೇಕಾದ್ರೆ ಅಷ್ಟು ಟೈಮ್ ಹಿಡಿತೈತಿ, ಯಾಕೋ ಗೊತ್ತಿಲ್ಲ. 1 ತಾಸ್ನಾಗ ಊರ ಕಡೆ ಇಡೀ ಒಂದು ನೋಡಿರಲ್ಲ ಎಂತಿಂತ 2 ಬಕೆಟ್ ಬಟ್ಟೆ ಹೊತ್ಕೊಂಬರ್ತೀವಿ ಅಂತೇಳಿ. ಒಟ್ಟು 3 ತಿಂಗಳದಾಗ ಎಲ್ಲ ಅವಾಗ ಉಣಕ್ಕೆ ಗೊತ್ತಾಯ್ತು. ಇನ್ನೊಮ್ಮೆ ಎಲೆಕ್ಷನ್ ಡ್ಯೂಟಿ ಕೊಟ್ರೆ ಮಾಡ್ತಿ? ಮಳೆಗಾಲದಾಗ ಕೊಡ್ಬೇಕು ಹಿಂಗತೆ. ಮಳೆಗಾಲ ಕೊಟ್ಟರೆ ನಡೀತೈತ್ರ ಆರಾಮ್ ಮೂಡ್ತೈತಿ ಇರ್ಬೋದು. ನಾವು ಸ್ವಲ್ಪ ದೊಡ್ಡವಾದ್ರೆ ಮತ್ತೆ ಬೇಕಾದ್ರೆ ಯಾಕೆ ಮಳೆಗಾಲದಾಗ ಅವ್ರು ಹೊರಗೆ ಹೋಗ್ತೀನಿ ಅನ್ನಕ್ಕೆ ಚಾನ್ಸೇ ಇಲ್ಲಲ್ರಿ. ಅವ್ರು ಇಟ್ಟೋತಿದ್ರು ಮನ್ಯಾಗ ಇರಬೇಕು. ಸಾಲಿಗೆ ಬಿಡಾಕ ಕರ್ಕೊಂಬರಾಕ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತಾ. ಯಾಕಂದ್ರೆ ಶ್ರೀ ಜೂನ್ಲಿಂತ ಸಾಲಿಗೆ ಹೋಗ್ತಿರ್ತಾನ, ಅವಾಗ ಓಂಕಾರಿನ ಎಲ್ಲಿಗಿನೂ ಹೋಗಂಗಿಲ್ಲ ಮಳೆಗಾಲದಾಗ. ಇಲ್ಲಿ ಅದ್ರಾಗ ಗೋವಾ ಮಳೆ ಅಂದ್ರೆ ಗೊತ್ತಲ್ರಿ ನಿಮಗೆ ಹೆಂಗೆ ಇರ್ತದೆ ಅಂತೇಳಿ. ಇಂಥ ಮಳೆಗಾಲದಾಗ ಶ್ರೀ ಅವನು ಏನು ದೊಡ್ಡವಲ್ಲ, ಅವ್ನು ಬ್ಯಾಗ್ ತೊಗೋಬೇಕು. ಮಳೆಗಾಲದಾಗ ನಾನು ಛತ್ರಿ ಹಿಡ್ಕೊಂಡೆ ಅಂದ್ರೆ ಯಾವಾಗ ನಡ್ಕೋತ ಹೋಗ್ಬೇಕು. ಅದು ಛತ್ರಿ ಹಿಡ್ಕೊಂಡ್ರು ಅವಾಗ ನನ್ನ ಹೈಟಿಗೆ ಅವಾಗ ಕೆಳಗಕ್ಕನ. ಹಾಗಾಗಿ ಓಮೂನ ತೊಗೊಂಡು ಶ್ರೀ ಬ್ಯಾಗ್ ತೊಗೊಂಡು ಅವಾಗೊಂದು ರೇನ್ಕೋಟ್ ಹಾಕೊಂಡು ಮಳೆಗಾಲದಾಗ ಇಳ್ಕೋತ ಬರ್ದ್ರಾಗ ನಮ್ದು ತೇರು ಎಳ್ದಿರ್ತೈತಿ. ಅದಕ್ಕೆ ನಾನು ಗಾಡಿ ಕಲಿ ಅಂತ ಗಂಡು ಬಿದ್ದೇನ್ರಿ. ಈಗ ಗಾಡಿ ಕಲಿಯಲ್ಲ ಸ್ಕೂಟಿ ನಾನು ದಬಾಕೊಂಡು ಬಿದ್ನಂದ್ರ ಮತ್ತೆ ಬೀಳೋದ ಸ್ಟಾರ್ಟಿಂಗ್ ಆಗದ ಎಲ್ಲ ಆಗುವ. ನನಗ್ರಿ 2 ಕಡೆ ದಾರಿದ್ದು 2 ಕಡೆಲಿಂತಾನು ಗಾಡಿ ಬರಕತ್ತು ಅಂದ್ರ ನನಗ ನಡ್ಕೋತ ಹೋಗೋದು ಆಗಂಗಿಲ್ಲ. ನಾ ಸುಮ್ಮನೆ ನಿಂತು ಬಿಡ್ತೀನಿ. 1-2 ಸತಿ ಅಡ್ಡಾಡಿ ಬಂದು ಮತ್ತೆ ರೂಢಿ ಆತಾರ. ಈ ಹುಡುಗರು ಸಣ್ಣದಪ್ಪ, ನಾನು ಗಂಡಗ್ ಮಾಡಾಕ್ಬೇಕು, ಮಕ್ಳಿಗೆ ಮಾಡಾಕ್ಬೇಕು. ಒಂದ್ ಸ್ವಲ್ಪ ದೊಡ್ಡವಾಗಿನ್ ಬೇಕಾದ್ರೆ ಇವತ್ತು ಬಿದ್ದಿನಲ್ಲೋ ಗಾಡಿ ಕಡೆ ಕಲಿಯಕ್ ಹೋಗಿ ಏನಾರ ಅಂದ್ರೆ ತಿನ್ನಂಗಾರ ಇರ್ಬೇಕು. ಸ್ವಲ್ಪ ಮತ್ತೆ ನಾಳೆ ಇದು ಆಗುತ್ತೆ, ಅನುಕೂಲ ಆಗುತ್ತೆ. ಇಲ್ಲಿಗ ನೀನು ನಡ್ಕೋತ ಬರೋದಾಗತ್ತ. ನಡ್ಕೋತ ಬರ್ತೀನಿ. ಖರೆ ಗಾಡಿ ನಾನು ಅಲ್ಲ, ನಂಗೆ ಸೆಕೆಂಡ್ ಸ್ಕೂಟಿ ಗಿಟ್ಟಿ ತೊಗೊಂಡ್ರೆ ನಡೀತಂತ ನಾ ಹೇಳ್ತೀನಿ. ಒಲ್ಲೆ ಅಂತ ಗಾಡಿ ನನ್ನಿಂದ ಆಗೋದಿಲ್ಲ, ಅದು ಧೈರ್ಯ ಇಲ್ಲ ನನಗೆ. ಮಾಡೋದು ಹೇಳ್ರಿ, ಇದು ನಿನ್ನ ಕೈಲೇ ಎತ್ತದಾಗಲ್ಲ ರೀ. ಕಷ್ಟ ಬಿಟ್ಟರೆ ಎತ್ತತೀನಿ. ಈ ಕೆಲಸ ನಿನ್ನಿಂದ ಮಾಡೋದಾಗಲ್ಲ, ನಾ ಕೆಲಸ ನಾನು ಮಾಡ್ತೀನಿ. ಗಾಡಿ ವಿಷಯದಾಗ ನನ್ನಿಂದ ಆಗೋದಿಲ್ಲ ರೀ. ಯಾಕಂದ್ರೆ ಅದು ಸಾಮಾನು ಅಲ್ರಿ, ಏಳು ಬೀಳು. ನಾ ಸೈಕಲ್ ಕಲಿಬೇಕಾದ್ರೆ 2 ಸಲ ಬಿದ್ದೀನಿ ರೀ. 2 ಸಲ ಬಿದ್ದೀನಿ ರೀ. ಅದು 1 ಸಲ ಅಷ್ಟ್ರೊಳಗನೆ 1 ಸಲ ಮಸ್ತ್ ಜೋರು ಬಿದ್ದೀನಿ ರೀ. ಅದನ್ನ ಬಿಟ್ಟರೆ ಆ ಸೈಕಲ್ ಕಲಿಯಾಗ ಒಟ್ಟ ಬಿದ್ದಿಲ್ಲ. ಇದು ಗಾಡಿದು ನನಗೆ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತೇಳಿ. ಅದ್ರದ್ದೊಂದು ಭಾಳ ಭಯ ಐತೆ ನನಗೆ. ಓಕೆ ರೀ, ಇರಲಿ. ಈ 3 ತಿಂಗಳದಾಗ ಕಂಟಿನ್ಯೂಸ್ ಆಗಿ ಅವ್ರದ್ದು ಅನುಭವ ಹೆಂಗಿತ್ತು ಅಂತೇಳಿ, ಮನೆ ಅನುಭವ ಗೊತ್ತಿದ್ದಿಲ್ಲ ಅವ್ರಿಗೆ. 2 ಮಕ್ಕಳ ಜೊತೆಗೆ ಹೆಂಗೆ ದಿನ ಕಳೆದ್ರೆ ಹೆಂಗಿರುತ್ತೆ ಅಂತೇಳಿ ಅವ್ರ ಅನುಭವ ಹಂಚ್ಕೊಂಡ್ರೆ ಇರ್ಲಾಕ್ರಿ. ಮತ್ತು ಹಾಗೆ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಂತ ಇವತ್ತಿನ ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ ನೋಡಿರಿ. ಬಾಯ್ ಫ್ರೆಂಡ್ಸ್, ಪ್ಲೀಸ್ ವಿಡಿಯೋನ ನೋಡ್ತೀರಿ. ನಮ್ಮ ಈ ಚಿಕ್ಕ ಕುಟುಂಬದ ಮ್ಯಾಗ ನಿಮ್ಮ ಸಪೋರ್ಟ್ ಇರಲಿ. ಅವು ಹಾಲು ಗ್ಲಾಸಿಗೆ ಹಾಕೋಗ ಸಪೋರ್ಟ್ ಇರಲಿ. ಬೋರ್ ಆಗ್ಯದ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ನಿಮ್ಮ ಲೈಕ್ ಕೊಡೋದ್ರಿಂದ ನಿಮ್ಮ ಏನೋ ನಂಬರ್ ಸಿಗೋದು, ಇಲ್ಲಾಂದ್ರೆ ನಿಮ್ಮ ದುಡ್ಡು ಕಟ್ಟಾಗೋದು ಏನೂ ಆಗೋದಿಲ್ಲ. ದಯವಿಟ್ಟು ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಬಾಯ್.